ಅತ್ತೆ ಏನಾಯ್ತು? ಯಾಕೆ ಟೆನ್ಷನ್ ಆಗಿದ್ದೀರಾ? ಕನಿಕಾ, ಎಲ್ಲ ಕೈ ತಪ್ಪು ಹೋಗ್ತಿದೆ ಅನ್ಸ್ತಿದೆ. ಆದಿ ಮೊದ್ಲೆಲ್ಲ ಒಂದ್ ವಸ್ತುನ ತೆಗೆದು ಆ ಕಡೆಯಿಂದ ಈ ಕಡೆ ಇಡ್ಬೇಕಾದ್ರು ಅದೇ ಹೀಗ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದ. ಆದ್ರೆ ಈಗೀಗ ಎಲ್ಲಾನು ಮುಚ್ಚಿಡ್ತಿದ್ದಾನೆ, ಏನೂ ಹೇಳ್ತಿಲ್ಲ. ಫೋನ್ ಮಾಡಿದ್ರು ಸಿಗ್ತಾ ಇಲ್ಲ. ಎಸ್ ಅತ್ತೆ, ಬ್ರೋ ಯಾಕೋ ತುಂಬಾ ಸುಳ್ಳು ಹೇಳ್ತಿದ್ದಾನೆ ಅಂತ ಫೀಲ್ ಆಗ್ತದೆ. ಹೊರಗಡೆ ಹೋಗ್ತೀನಿ ಅಂತಾನೆ ಆಫೀಸ್ಗೆ ಹೋಗ್ತಾನೆ, ಯಾವಾಗ್ಲೂ ಆನ್ ಟೈಮ್ ಆಫೀಸ್ಗೆ ಹೋಗೋನು ಇವಾಗ ಲೇಟ್ ಆಗಿ ಹೋಗ್ತಿದ್ದಾನೆ. ಯಾಕೆ ಹೀಗೆಲ್ಲ ನಡ್ಕೊಳ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ಲ. ಹೌದು ಕನಿಕಾ, ನನ್ಗಂತೂ ತುಂಬಾನೇ ಟೆನ್ಷನ್ ಆಗ್ತಿದೆ. ಅಲ್ಲ, ಅವ್ನು ಇಷ್ಟೆಲ್ಲ ಸುಳ್ಳು ಹೇಳಿ ಎಲ್ಲಿಗೆ ಹೋಗಿದ್ದಾನೆ? ಯಾಕೆಲ್ಲಾನು ಮುಚ್ಚಿಡ್ತಿದ್ದಾನೆ? ನಾನು ಅವನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ. ಅದಕ್ಕೆ ನನಗೆ ಎಲ್ಲ ವಹಿಸ್ಕೊಟ್ಮೇಲೆ ಅವನ ಜೊತೆ ಪ್ರತಿ ಕ್ಷಣನೂ ನಿಂತಿದ್ದೀನಿ. ಅವನು ಯಾವುದೇ ನಿರ್ಧಾರ ತಗೊಂಡು ಅದರ ಒಳ್ಳೇದು ಕೆಟ್ಟದು ಎಲ್ಲ ತಿಳಿಸಿದ್ದೀನಿ. ಆದ್ರೆ ಇತ್ತೀಚೆಗೆ ಅವನ ನನ್ನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಯೋಚನೆ ಮಾಡಿದ್ರೆ ತುಂಬಾ ಟೆನ್ಷನ್ ಆಗುತ್ತೆ ಕನಿಕಾ. ಅತ್ತೆ, ನೀವು ಟೆನ್ಷನ್ ಆಗ್ಬೇಡಿ, ನಿಮ್ ಕಾಳಜಿ ನನ್ಗೆ ಅರ್ಥ ಆಗುತ್ತೆ. ಬ್ರೋ ಈ ತರ ಎಲ್ಲ ನಡ್ಕೊಳ್ತಿರೋದು ನನಗೂ ಇಷ್ಟ ಆಗ್ತಿಲ್ಲ. ನಾನೆಲ್ಲ ತಿಳ್ಕೊಳ್ತೀನಿ. ಆಕ್ಚುಲಿ ನಾನು ಕಾಲ್ ಮಾಡಿದೆ, ಬಟ್ ಕಾಲ್ ಕನೆಕ್ಟ್ ಆಗಿಲ್ಲ. ಬಟ್ ಪ್ಲೀಸ್ ಯು ಡೋಂಟ್ ವರಿ, ನಾನು ಎಲ್ಲ ವಿಷಯನೂ ತಿಳ್ಕೊಂಡು ನಮಗೆ ಹೇಳ್ತೀನಿ, ನೀವು ಹೋಗಿ. ಅತ್ತೆ, ವರಿ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಿದ್ದೀನಿ ತಾನೆ, ಪ್ಲೀಸ್ ಹೋಗಿ. ಬ್ರೋ ಎಷ್ಟು ದಿನ ಮನೆಯಲ್ಲಿರಲ್ಲ, ನನಗಷ್ಟೇ ಒಳ್ಳೇದು. ಕಮಿಷನ್ ವಿಷಯದಲ್ಲಿ ನನಗೆ ಈಸಿ ಆಗುತ್ತೆ. ಹಾಗಂತ ಅವ್ನು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ದಿದ್ರು ತಪ್ಪಾಗುತ್ತೆ. ಅವ್ನು ಯಾಕೆ ಈ ತರ ಎಲ್ಲ ನಡ್ಕೊಳ್ತಿದ್ದಾನೆ, ಯಾಕೆ ಸುಳ್ಳು ಹೇಳ್ತಿದ್ದಾನೆ ಅಂತ ಕಂಡುಹಿಡಿಲೇಬೇಕು. ಎಲ್ಲ ನನ್ನ ಕರ್ಮ. ಶ್ರೇಷ್ಠ ಪದೇ ಪದೇ ಕಾಲ್ ಮಾಡೋದು, 1000 ಮಿಸ್ಡ್ ಕಾಲ್ ಇದೆ. ಇವಾಗ ನಾನೇನಾದ್ರೂ ವಾಪಸ್ ಕಾಲ್ ಮಾಡಿದ್ರೆ ಸುಮ್ಮನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾರೆ. ಇವನ್ನ ಅವಾಯ್ಡ್ ಮಾಡೋದೇ ಒಳ್ಳೇದು. ಈ ಬ್ರದರ್ ಪ್ರೆಸೆಂಟೇಷನ್ ಎಲ್ಲ ನೀವೇ ಹ್ಯಾಂಡಲ್ ಮಾಡಿ ಅಂತ ಹೇಳಿದಾಗ ನಾನು ಆಗಲ್ಲ ಅಂತ ಹೇಳ್ಬಿಡ್ಬೇಕಾಗಿತ್ತು. ಎಲ್ಲ ನನ್ನ ಗ್ರಾಚಾರ. ನಾನೇ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಡೆಲಿಗೇಟ್ಸು ಏನೇನೋ ಕ್ವೆಶನ್ಸ್ ಕೇಳ್ತಿದ್ದಾರೆ, ನಾನು ಒಂದಕ್ಕೂ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ. ಛೇ, ಅರೆ ಇವಳು ನನಗೆ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಹಾಯ್ ಕನಿಕಾ. ಹಾಯ್ ತಾಂಡವ್, ಬಿಸಿನಾ? ಇಲ್ಲ ಕನಿಕಾ, ಹೇಳು, ಏನಾಯ್ತು? ತಾಂಡವ್, ನನ್ನಿಂದ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು. ಇನ್ಫಾರ್ಮೇಶನ್? ಏನ್ ಕನಿಕಾ ಅದು? ತಾಂಡವ್, ಬ್ರೋ ಬಗ್ಗೆ ನಂಗೊಂದು ಇನ್ಫಾರ್ಮೇಶನ್ ಬೇಕಾಗಿತ್ತು. ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ. ಮನೆಯಿಂದ ಬಿಸ್ನೆಸ್ ಮೀಟಿಂಗ್ ಅಂತ ಹೇಳಿ ಹೋದ, ಬಟ್ ಐ ಡೌಟ್ ಅವನು ಅಲ್ಲಿಗೆ ಹೋಗಿದ್ದಾನೆ ಅಂತ. ನೀವಿಬ್ರು ಇವಾಗ ಬಿಸ್ನೆಸ್ ಪಾರ್ಟ್ನರ್ಸ್ ಅಲ್ವಾ, ಸೊ ನಿಮ್ಗೇನಾದ್ರೂ ಹೇಳಿದಾನ ಅಂತ. ನಾನು ನಿಮ್ಗೆ ಹೇಳಿದ್ನಲ್ಲ ಆ ಚಾಲೆಂಜ್ ಬಗ್ಗೆ. ಆ ವಿಷಯ ನಿಮ್ಮ ಮಧ್ಯೆ ಮಾತ್ರ ಇರಬೇಕು, ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಹಾ ಬ್ರದರ್, ಡೋಂಟ್ ವರಿ, ನಾನು ಯಾರಿಗೂ ಹೇಳಲ್ಲ ಬ್ರದರ್. ತಾಂಡವ್, ಏನಾಯ್ತು? ಯಾಕೆ ಸೈಲೆಂಟ್ ಆದ? ಅಲ್ಲ, ಅದು ಬ್ರದರ್ ಎಲ್ಲಿ ಹೋಗಿದ್ದಾರೆ ಅಂತ ನನಗೇನು ಗೊತ್ತಿಲ್ಲ. ನಿನ್ನ ಹತ್ರ ಏನ್ ಹೇಳಿದಾರೋ ಅಷ್ಟೇ ನನ್ನ ಹತ್ರನೂ ಹೇಳಿರೋದು. ಆಫೀಸ್ ಕಡೆ ಗಮನ ಇರ್ಲಿ ಅಂತ ಹೇಳಿ ಹೋಗಿದ್ದಾರೆ, ಅದು ಬಿಟ್ಟು ನನಗೆ ಇನ್ನೇನು ಗೊತ್ತಿಲ್ಲ ಕನಿಕಾ. ಸರಿ ತಾಂಡವ್, ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ನನಗೆ ಹೇಳು, ಏನೇ ಇದ್ರು. ಶೋರ್ ಕನಿಕಾ, ಫೋನ್ ಮಾಡ್ತೀನಿ. ನನಗಿರೋ ಕೆಲಸ ಸಾಲದು ಅಂತ ಇವಳು ಬೇರೆ ಕಾಟ ಕೊಡ್ತಿದ್ದಾಳೆ. ಮೊದಲು ಆದಿ ಬ್ರದರ್ಗೆ ಫೋನ್ ಮಾಡ್ಬಿಟ್ಟು ಮೀಟಿಂಗ್ ಬಗ್ಗೆ ಹೇಳ್ತೇನೆ. ಬಾಸ್ ಕೈಲಿ ಬೈಸ್ಕೊಳ್ಳೋ ತರ ಮಾಡ್ದ ಇವತ್ತು. ಅಟ್ಲೀಸ್ಟ್ ನೀನ್ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಷ್ಟು ಕಾಮನ್ ಸೆನ್ಸ್ ಇಲ್ವಾ ಇವನಿಗೆ? ಬಂದ್ಸಲ ವಾಪಸ್ ಫೋನ್ ಮಾಡಬಾರ್ದ?
ಶ್ರೇಷ್ಠ ಏನಾಯ್ತು, ಯಾಕೆ ಕಾಲ್ ಮಾಡಿದ ಅಂತ ಕೇಳೋಷ್ಟು ಕರ್ತಿಸಿಲ್ವಾ? ಥೂ, ಇಡೀ ದಿನ ಹಾಳು ಮಾಡ್ದ ಇಡಿಯಟ್. ಎಲ್ಲಿದ್ಯಾ? ಎನಿ ಲೀಡ್ಸ್? ಎಸ್ ಮೇಡಮ್, ತಾಂಡವ್ ಸರ್ ಯಾರನ್ನೋ ಮೀಟ್ ಮಾಡಕ್ ಹೋಗ್ತಾ ಇದಾರೆ. ಅವ್ರು ಮಾತಾಡೋದ್ ಕೇಳಿದ್ರೆ ಇಟ್ ಇಸ್ ಆದಿ ಸರ್. ಕನ್ಫರ್ಮಾ? 80% ಕನ್ಫರ್ಮ್ ಮ್ಯಾಮ್. ಅವ್ರನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾ ಇದೀನಿ ಮೇಡಮ್. ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಪಕ್ಕ ಆದಿ ಸರ್ ಮ್ಯಾಮ್. ಸರಿ, ನೀನಲ್ಲಿದ್ಯಾ ಇವಾಗ? ನಾನಿವಾಗ ತಾಂಡವ್ ಸರ್ ಕಾರ್ನೇ ಫಾಲೋ ಮಾಡ್ತಾ ಇದೀನಿ ಮ್ಯಾಮ್. ಫೈನ್, ಡೂ ದಟ್. ನನ್ನ ಪ್ರಕಾರ ತಾಂಡವ್ಗೆ ಆದಿ ಬ್ರೋ ಎಲ್ಲಿದ್ದಾನೆ ಅಂತ ಪಕ್ಕಾ ಗೊತ್ತಿರುತ್ತೆ. ಅವನ್ನ ಫಾಲೋ ಮಾಡಿದ್ರೆ ಬ್ರೋ ಸಿಗ್ತಾನೆ. ಸರಿ ಮ್ಯಾಮ್, ನನಗೆ ಏನೇ ಗೊತ್ತಾದ್ರೂ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಬ್ರದರ್, ನಿಮ್ಗೆ ಭಾಗ್ಯ ಅವ್ರ ಮನೆ ಗೊತ್ತಲ್ವಾ? ಅವ್ರ ಮನೆ ಹತ್ರ ಬಂದ್ಬಿಡಿ, ಅಲ್ಲೇ ಇದ್ದೀನಿ ನಾನು. ಈ ಆದಿ ಬ್ರದರ್ ಏನಾಗಿದೆ? ಹೋಗಿ ಹೋಗಿ ಆ ಎಮ್ಮೆ ಇರೋ ಬಿಲ್ಡಿಂಗ್ ನಲ್ಲಿ ಇದೀನಿ ಅಂತ ಹೇಳ್ತಿದಾರಲ್ಲ, ಅವ್ರು ಅಲ್ಲೇನ್ ಮಾಡ್ತಿದ್ದಾರೆ? ಭಾಗ್ಯ ನನ್ನ ಮಧ್ಯೆ ಒಂದು ಚಾಲೆಂಜ್ ಆಯ್ತು ಬ್ರದರ್. ಅದ್ರ ಪ್ರಕಾರ 7 ದಿನ ನಾನು ಮಿಡಲ್ ಕ್ಲಾಸ್ ಲೈಫ್ನ ಲೀಡ್ ಮಾಡಬೇಕು. ನಾನು ನಿಮ್ಗೆ ಹೇಳಿದ್ನಲ್ಲ ಆ ಚಾಲೆಂಜ್ ಬಗ್ಗೆ, ಆ ವಿಷಯ ನನ್ನ ನಿಮ್ಮ ಮಧ್ಯೆ ಮಾತ್ರ ಇರಬೇಕು. ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಹಾಯ್ ಫ್ರೆಂಡ್. ಅಂದ್ರೆ ಅವಾಗ ಮಾತಾಡಿದ ಅಮ್ಮ ಅಂದ್ರೆ ಬ್ರದರ್ ಈ ಮಿಡಲ್ ಕ್ಲಾಸ್ ಲೈಫ್ ಜೀವನ ಲೀಡ್ ಮಾಡೋದಕ್ಕೆ ಅವ್ರಿಗಿರೋ ಬಿಲ್ಡಿಂಗು ನನ್ ಮನೆ ಮೇಲಿದ್ದಿದ್ ರೂಮಾ? ಬೆಂಗಳೂರು 1 ಕೋಟಿ ಮನೆಗಳಿದೆ. ಮಿಡಲ್ ಕ್ಲಾಸ್ ಜೀವನ ಲೀಡ್ ಮಾಡೋದಕ್ಕೆ ಎಮ್ಮೆ ಇರೋ ಬಿಲ್ಡಿಂಗೇ ಬೇಕಾಗಿತ್ತಾ? ನನ್ನ ಕರ್ಮ. ಬ್ರದರ್ಗೊಂದು ಫೋನ್ ಮಾಡೋಣ. ಹಲೋ ಬ್ರದರ್. ಬ್ರದರ್, ನೀವ್ ಹೇಳಿರೋ ಜಾಗಕ್ಕೆ ಬರ್ತಾ ಇದ್ದೀನಿ. ನೀವು ಅಲ್ಲೇ ಇರಿ, ನಾನು ಹೊರಗಡೆ ಇದ್ದೀನಿ, ಬರ್ತಾ ಇದ್ದೀನಿ. ಹಾ ಸರಿ ಬ್ರದರ್, ನಾನು ಅಲ್ಲೇ ಬಂದ್ಬಿಟ್ಟು ವೇಟ್ ಮಾಡ್ತಿರ್ತೀನಿ. ಸರ್, ಒಂಚೂರು ಕಾರ್ ತೆಗಿತೀರಾ? ನಮ್ ಕಾರ್ ಹಾಕ್ಬೇಕು. ಅಲ್ಲ, ಈ ಬೈಕಲ್ಲಿರೋ ವ್ಯಕ್ತಿ ಬ್ರದರ್ನ ಫಾಲೋ ಮಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆಯಲ್ಲ. ಅಲ್ಲ, ಅಲ್ಲಿ ಕಾರ್ ನಿಲ್ಸಿದ್ರೆ ಇವನು ನಿಲ್ಸ್ದ, ಅವ್ರು ಮೂವ್ ಮಾಡಿದ್ರೆ ಇವನು ಮೂವ್ ಮಾಡ್ದ. ಈಗ ನೋಡಿದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಬ್ರದರ್ ಕಾರ್ ನಿಲ್ಸಿದ ಜಾಗದಲ್ಲಿ ಇವನು ನಿಲ್ಸ್ತಾ ಇದ್ದಾನೆ. ಯಾವುದಕ್ಕೂ ಬ್ರದರ್ಗೆ ಹೇಳೋದು ಒಳ್ಳೇದು. ಹಾ ಬ್ರದರ್, ಹೇಳಿ. ಬ್ರದರ್, ಸಡನ್ ಆಗಿ ಹಿಂದೆ ತಿರುಗಬೇಡಿ. ನಿಮ್ಮನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಹೌದಾ? ಎಸ್ ಬ್ರದರ್,
ನನ್ಗೆ ಯಾಕೋ ಹಾಗೆ ಅನಿಸ್ತಾ ಇದೆ. ಬ್ರದರ್, ನನಗೆ ಯಾಕೋ ಆತರ ಅನ್ನಿಸ್ತಿಲ್ಲ. ಏನೋ ಮೋಸ್ಟ್ಲಿ ಯಾವ್ದೋ ಅಡ್ರೆಸ್ ಹುಡುಕ್ತಿದ್ದಾರೆ ಅನ್ಸತ್ತೆ. ಇಲ್ಲ ಬ್ರದರ್, ನನ್ಗೆ ಹಾಗೆ ಅನಿಸ್ತಾ ಇಲ್ಲ. ರಿಸ್ಕ್ ತಗೊಳಕ್ ಆಗಲ್ಲ ಅಲ್ವಾ? ಒಂದ್ ಕೆಲ್ಸ ಮಾಡಿ, ಕಾರ್ನ ಒಂಚೂರು ಮುಂದೆ ಹೋಗಿ ನಿಲ್ಸಿ, ಅವ್ನು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾನೆ ಇಲ್ವಾ ಅಂತ ಗೊತ್ತಾಗುತ್ತೆ. ಸರಿ ಬ್ರದರ್, ಓಕೆ. ಬ್ರದರ್ ಹೇಳಿದ್ ನಿಜಾನೇ. ಯಾರೋ ನನ್ನ ಫಾಲೋ ಮಾಡ್ತಿದಾರಲ್ಲ, ಯಾರ ಇರ್ಬೋದು? ಈ ಶ್ರೇಷ್ಠ ಏನಾದ್ರೂ ಯಾರನ್ನ ಅಪಾಯಿಂಟ್ ಮಾಡಿದಾಳ? ನೋಡಿದ್ರೆ ಯಾರೋ ಸ್ಪೈಯೇ ಇರ್ಬೇಕು. ನಾನೀಗ ಭಾಗ್ಯ ಮನೆಗೆ ಹೋಗೋದನ್ನ ಇವನೇನಾದ್ರೂ ನೋಡಿದ್ರೆ ಅಷ್ಟೇ ನನ್ನ ಕತೆ. ನನ್ನ ಹಿಂದೆನೆ ಸ್ಪೈ ಬಿಟ್ಟಿದ್ದಾಳ. ಎಷ್ಟಿರ್ಬೇಡ ಇವಳು. ಹಾ ಬ್ರದರ್. ಬ್ರದರ್, ನೀವ್ ಹೇಳಿದ್ ನಿಜಾನೇ. ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ನಾನೊಂದು ಕೆಲಸ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಡಿಸ್ಟೆನ್ಸ್ ಹಾಗೆ ಡ್ರೈವ್ ಮಾಡ್ತಾ ಹೋಗ್ಬಿಟ್ಟು ಅಲ್ಲಿ ಮುಂದೆ ಎಲ್ಲಾದ್ರೂ ನಿಲ್ಲಿಸ್ತೀನಿ. ಅವಾಗ ಕನ್ಫರ್ಮ್ ಆಗತ್ತೆ. ಸರಿ ಬ್ರದರ್, ಓಕೆ. ಹುಷಾರು, ಏನೇ ಇದ್ರು ಕಾಲ್ ಮಾಡಿ. ಹಾ ಸರಿ ಬ್ರದರ್.